Welcome to NR Pathshala. Today I'll be discussing the question answers of Harida Hakkigalu, written by R.V. Bandhari, Class 8 Tili Kannada. Abhyasa, that is exercise. First one, Padagala Artha. Artha means meanings. Aledu, Tugi, Baluki means to bend. Kuluku, Alugadu, Oyara means to shake. Matrusthana, Moola Nele means native or maternal place. Uli, Matu, Dhwani means sound. So here it is sound of birds. Chitabillu, ಹಕ್ಕಿಗೆ ಗುರಿಯಿಟ್ಟು ಕಲ್ಲು ಬೀರುವ ಸಾಧನ means catapult. Second, ಪ್ರಶ್ನೆಗಳು, that is the questions. ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ. So questions are given below. You have to answer in one sentence. First question, ಉದ್ಯಾನದ ಗಿಡಗಳು ಹೇಗೆ ಬೆಳೆದು ನಿಂತಿದ್ದವು? ಉದ್ಯಾನ means garden, ಗಿಡಗಳು means plants. So the plants in the garden ಹೇಗೆ ಬೆಳೆದು ನಿಂತಿದ್ದವು? ಬೆಳೆದು means grow. So how did they grow and stand in the garden? Answer, ಉದ್ಯಾನದ ಗಿಡಗಳು ಹೂ ತುಂಬಿ ಬೆಳೆದು ನಿಂತಿದ್ದವು. ಸೊ ಉದ್ಯಾನದ ಗಿಡಗಳು, that is the plants in the garden. ಹೂ ತುಂಬಿ means it was full of flowers. The plants were full of flowers. ಬೆಳೆದು ನಿಂತಿದ್ದವು. So they were full of flowers and they were grown and standing in the garden. Second, ಬಣ್ಣ ಬಣ್ಣದ ಹಕ್ಕಿಗಳು ಏಕೆ ಉಳಿಯುತ್ತಿದ್ದವು? ಉಳಿಯುವುದು means making sound. So ಬಣ್ಣ ಬಣ್ಣ, ಬಣ್ಣ means color. So colorful birds, ಹಕ್ಕಿಗಳು birds ಏಕೆ ಉಳಿಯುತ್ತಿದ್ದವು? Why were they chirping? Answer, ಬಣ್ಣ ಬಣ್ಣದ ಹೂಗಳನ್ನು ಕಂಡು ಬಣ್ಣ ಬಣ್ಣದ ಹಕ್ಕಿಗಳು ಉಳಿಯುತ್ತಿದ್ದವು. So why were the birds chirping? ಬಣ್ಣ ಬಣ್ಣದ ಹೂಗಳನ್ನು ಕಂಡು, ಹೂಗಳು means flowers, flowers which were the colorful, ಬಣ್ಣ means color. So seeing the colorful flowers, ಬಣ್ಣ ಬಣ್ಣದ ಹಕ್ಕಿಗಳು means colorful birds were chirping. Third, ಬಣ್ಣ ಬಣ್ಣದ ಹಕ್ಕಿಗಳಿಗೆ ಚಿಟಬೆಲ್ಲ ಹೊಡೆದದ್ದು ಏಕೆ? ಸೊ ಬಣ್ಣ ಬಣ್ಣದ ಹಕ್ಕಿಗಳು, again colorful birds, ಚಿಟಬೆಲ್ಲ ಹೊಡೆದದ್ದು ಏಕೆ? Why the catapult was used to hit them? Answer, ಮಾಂಸಕ್ಕಾಗಿ ಬಣ್ಣ ಬಣ್ಣದ ಹಕ್ಕಿಗಳಿಗೆ ಚಿಟಬೆಲ್ಲು ಹೊಡೆದದ್ದು. So ಮಾಂಸಕ್ಕಾಗಿ means for the meat, they use the catapult to hit the birds. So ಬಣ್ಣ ಬಣ್ಣದ ಹಕ್ಕಿಗಳಿಗೆ, that is colorful birds, ಚಿಟಬೆಲ್ಲು ಹೊಡೆದದ್ದು. They hit the birds with the catapult. Fourth, ಬಣ್ಣ ಬಣ್ಣದ ಹಕ್ಕಿಗಳು ಉದ್ಯಾನದಿಂದ ಹಾರಿ ಹೋದುದು ಏಕೆ? ಸೊ again the colorful birds, why did they fly off? ಹಾರಿ ಹೋದುದು, why did they fly off from the ಉದ್ಯಾನ, that is from the garden? Why? ಏಕೆ? ಆನ್ಸರ್, ಮಾಂಸಕ್ಕೆಂದು ಬಣ್ಣ ಬಣ್ಣದ ಹಕ್ಕಿಗಳಿಗೆ ಚಿಟಬೆಲ್ಲು ಹೊಡೆದದ್ದರಿಂದ ಅವು ಉದ್ಯಾನದಿಂದ ಹಾರಿ ಹೋದವು. ಸೊ ಮಾಂಸಕ್ಕಾಗಿ, for the sake of the meat of the birds, that is the meat of the colorful birds, ಚಿಟಬೆಲ್ಲು ಹೊಡೆದದ್ದರಿಂದ means they hit the birds with the ಚಿಟಬೆಲ್ಲು, that is the catapult. So that is why they flew away from the garden. ಅವು ಉದ್ಯಾನದಿಂದ ಹಾರಿ ಹೋದವು. Fifth one, ಹಾರಿ ಹೋದ ಹಕ್ಕಿಗಳು ಸಮಯ ಬಂದರೆ ಏನು ಮಾಡಬಹುದು? ಸೊ ಹಾರಿ ಹೋದ ಹಕ್ಕಿಗಳು, the birds which flew away, ಸಮಯ ಬಂದರೆ when the time comes, ಏನು ಮಾಡಬಹುದು? What they can do? ಆನ್ಸರ್, ಹಾರಿ ಹೋದ ಹಕ್ಕಿಗಳು ಸಮಯ ಬಂದರೆ ತಿರುಗಿ ಬೀಳಬಹುದು. ಸೊ when the birds which flew away, when time comes, ಸಮಯ ಬಂದರೆ ತಿರುಗಿ ಬೀಳಬಹುದು, they can hit back. ಕೆಳಗಿನ ಪ್ರಶ್ನೆಗಳಿಗೆ 3-4 ವಾಕ್ಯಗಳಲ್ಲಿ ಉತ್ತರಿಸಿರಿ. ಸೊ ಕ್ವೆಶ್ಚನ್ಸ್ ಆರ್ ಗಿವೆನ್, ಯು ಹ್ಯಾವ್ ಟು ಆನ್ಸರ್ ಇನ್ 3-4 ವಾಕ್ಯ, ದಟ್ ಇಸ್ 3 or 4 ಸೆಂಟೆನ್ಸಸ್. ಫಸ್ಟ್ ಕ್ವೆಶ್ಚನ್, ಕವಿ R.V. ಬಂಢಾರಿಯವರು ಹಾರಿದ ಹಕ್ಕಿಗಳು ಕವಿತೆಯ
ಮೂಲಕ ಯಾವ ಸಂದೇಶ ನೀಡಿದ್ದಾರೆ? ಸಂದೇಶ ಮೀನ್ಸ್ ಮೆಸೇಜ್. ಸೊ ಕವಿ, ದಟ್ ಇಸ್ ಅ ಪೋಯೆಟ್, and the poet's name is R.V. ಭಂಡಾರಿ. ಸೊ ಥ್ರೂ ಹಾರಿದ ಹಕ್ಕಿಗಳು ಕವಿತೆ, ದಟ್ ಇಸ್ ಅ ಪೋಯಮ್. ವಾಟ್ಸ್ ಮೆಸೇಜ್ ಇಸ್ ದ ಪೋಯೆಟ್ ಗಿವಿಂಗ್? ಆನ್ಸರ್: ಕವಿ R.V. ಭಂಡಾರಿಯವರು ಹಾರಿದ ಹಕ್ಕಿಗಳು ಕವಿತೆಯ ಮೂಲಕ ದುಡಿಯುವವರಿಗೆ ತೊಂದರೆಗಳಾದರೆ ಅವರು ಸುಖದ ನೆಲೆಯನ್ನು ಹುಡುಕಿ ಬೇರೆ ಕಡೆ ಹೋಗುತ್ತಾರೆ. ಸಮಯ ಬಂದರೆ ವ್ಯವಸ್ಥೆಯ ವಿರುದ್ಧ ಬಂಡಾಯ ಹೇಳುತ್ತಾರೆ ಎಂಬ ಸಂದೇಶವನ್ನು ನೀಡುತ್ತಾರೆ. ಸೊ ಕವಿ, ದಟ್ ಇಸ್ ಅ ಪೋಯೆಟ್ R.V. ಭಂಡಾರಿ, ಥ್ರೂ ಹಾರಿದ ಹಕ್ಕಿಗಳು ಪೋಯಮ್ ಕವಿತೆ, ದುಡಿಯುವವರಿಗೆ ತೊಂದರೆಗಳಾದರೆ ಮೀನ್ಸ್ ಫಾರ್ ಪೀಪಲ್ ಹೂ ಆರ್ ವರ್ಕಿಂಗ್. ದುಡಿಯುವುದು ಮೀನ್ಸ್ ವರ್ಕಿಂಗ್. ಸೊ ಪೀಪಲ್ ಹೂ ಆರ್ ವರ್ಕಿಂಗ್, if there is any problem to them or if there is any trouble towards them, ಅವರು ಸುಖದ ನೆಲೆಯನ್ನು ಹುಡುಕಿ, ಸೊ ದೇ ವಿಲ್ ಸರ್ಚ್ ಫಾರ್ ಅ ಪ್ಲೇಸ್ ಫಾರ್ ಹ್ಯಾಪಿನೆಸ್ ಆ್ಯಂಡ್ ಬೇರೆ ಕಡೆಗೆ ಹೋಗುತ್ತಾರೆ, ಆ್ಯಂಡ್ ದೇ ವಿಲ್ ಗೋ ಟು ಅ ಡಿಫ್ರೆಂಟ್ ಪ್ಲೇಸ್. ಸಮಯ ಬಂದರೆ, ಇಫ್ ದ ಟೈಮ್ ಕಮ್ಸ್, ವ್ಯವಸ್ಥೆಯ ವಿರುದ್ಧ, ದಟ್ ಈಸ್ ಅಗೇನ್ಸ್ಟ್ ದ ಸಿಸ್ಟಮ್. ವಿರುದ್ಧ ಮೀನ್ಸ್ ಅಗೇನ್ಸ್ಟ್, ವ್ಯವಸ್ಥೆ ಮೀನ್ಸ್ ಸಿಸ್ಟಮ್. ಸೊ ಅಗೇನ್ಸ್ಟ್ ದ ಸಿಸ್ಟಮ್. ಬಂಡಾಯ ಹೇಳುತ್ತಾರೆ ಮೀನ್ಸ್ ದೇ ವಿಲ್ ಗೋ ಅಗೇನ್ಸ್ಟ್ ದ ಸಿಸ್ಟಮ್ ಎಂಬ ಸಂದೇಶವನ್ನು ನೀಡುತ್ತಾರೆ. ಸೊ ದಿಸ್ ಇಸ್ ದ ಮೆಸೇಜ್ ದ ಪೋಯೆಟ್ ಇಸ್ ಗಿವಿಂಗ್. ಸೆಕೆಂಡ್, ಉದ್ಯಾನದ ಹಕ್ಕಿಗಳು ತೊಂದರೆಗೆ ಒಳಗಾದದ್ದು ಏಕೆ? ಅದರ ಪರಿಣಾಮವೇನಾಯಿತು? ಸೊ ಉದ್ಯಾನ, ಗಾರ್ಡನ್. ಸೊ ಉದ್ಯಾನದ ಹಕ್ಕಿಗಳು, ದಟ್ ಇಸ್ ದ ಬರ್ಡ್ಸ್ ಇನ್ ದ ಗಾರ್ಡನ್, ತೊಂದರೆಗೆ ಒಳಗಾದುದು ಏಕೆ? ಸೊ ವೈ ಡಿಡ್ ದೇ ಫಾಲ್ ಇನ್ ಟ್ರಬಲ್? ಸೊ ತೊಂದರೆ ಮೀನ್ಸ್ ಟ್ರಬಲ್. ಒಳಗಾದದ್ದು ಏಕೆ ಮೀನ್ಸ್ ವೈ. ಸೊ ವೈ ದ ಬರ್ಡ್ಸ್ ಇನ್ ದ ಗಾರ್ಡನ್ ವೇರ್ ಇನ್ ಟ್ರಬಲ್. ಅದರ ಪರಿಣಾಮವೇನಾಯಿತು? ಪರಿಣಾಮ ಮೀನ್ಸ್ ರಿಸಲ್ಟ್. ಸೊ ವಾಟ್ ವಾಸ್ ದ ರಿಸಲ್ಟ್ ಆಫ್ ದ್ಯಾಟ್? ಆನ್ಸರ್: ಮಾಂಸಕ್ಕೆಂದು ಉದ್ಯಾನದ ಹಕ್ಕಿಗಳಿಗೆ ಚಿಟಬೆಲ್ಲು ಹೊಡೆದದ್ದರಿಂದ ಅವು ತೊಂದರೆಗೆ ಒಳಗಾದವು. ಅದರ ಪರಿಣಾಮವಾಗಿ ಅವುಗಳು ಬೇರೆ ಕಡೆಗೆ ಹಣ್ಣುಗಳನ್ನು ಹುಡುಕಿಕೊಂಡು ಹಾರಿ ಹೋದವು. ಇದರಿಂದ ಉದ್ಯಾನ ಬರಡಾಯಿತು. ಸೊ ಮಾಂಸಕ್ಕೆಂದು, ಫಾರ್ ದ ಮೀಟ್ ಆಫ್ ದಿ ಬರ್ಡ್ಸ್, ಉದ್ಯಾನದ ಹಕ್ಕಿಗಳಿಗೆ ಚಿಟಬಿಲ್ಲು ಹೊಡೆದದ್ದರಿಂದ. ಸೊ ದ ಚಿಟಬಿಲ್ಲು is a catapult. For the using the catapult, they hit the birds for their meat. So they were in the trouble. ಅವು ತೊಂದರೆಗೆ ಒಳಗಾದವು. ಅದರ ಪರಿಣಾಮವಾಗಿ ಮೀನ್ಸ್ ಆಸ್ ಅ ರಿಸಲ್ಟ್ ಆಫ್ ದ್ಯಾಟ್, ಅವುಗಳು ಬೇರೆ ಕಡೆಗೆ ಹೂ ಹಣ್ಣುಗಳನ್ನು ಹುಡುಕಿಕೊಂಡು ಹಾರಿ ಹೋದವು. ಬೇರೆ ಕಡೆಗೆ ಮೀನ್ಸ್ ಟು ಸಮ್ ಡಿಫ್ರೆಂಟ್ ಪ್ಲೇಸ್. ಇನ್ ಸರ್ಚ್ ಆಫ್, ಹುಡುಕಿಕೊಂಡು. ಹೂವು, ಫ್ಲವರ್ಸ್. ಹಣ್ಣು ಮೀನ್ಸ್ ಫ್ರೂಟ್ಸ್. ಸೊ ಇನ್ ಸರ್ಚ್ ಆಫ್ ದ ಫ್ರೂಟ್ಸ್ ದೇ ವೆಂಟ್ ಟು ಅ ಡಿಫರೆಂಟ್ ಪ್ಲೇಸ್. ಹಾರಿ ಹೋದವು, ದೇ ಫ್ಲೂ ಆಫ್. ಇದರಿಂದ ಉದ್ಯಾನ ಬರಡಾಯಿತು. ಬಿಕಾಸ್ ಆಫ್ ದಿಸ್, ಇದರಿಂದ ಉದ್ಯಾನ, ದ ಗಾರ್ಡನ್, ಇಟ್ ಬಿಕೇಮ್ ಡಲ್ ಆರ್ ಎಂಟಿ. ಈ ಸಂದರ್ಭದೊಡನೆ ವಿವರಿಸಿ. ಸಂದರ್ಭ means a situation. So here 3 sentences are given. So you have to write down 3 things. 1, from where it was taken. Second, you have to write who told whom. And third, you have to explain in which situation these sentences were told. First one, ಬಣ್ಣ ಬಣ್ಣದ ಹಕ್ಕಿಗಳು ಉಳಿಯುತ್ತಿದ್ದವು. ಸೊ ಬಣ್ಣ ಬಣ್ಣದ ಹಕ್ಕಿಗಳು, ಕಲರ್ಫುಲ್ ಬರ್ಡ್ಸ್ ವೆ ಚರ್ಪಿಂಗ್, ಉಳಿಯುತ್ತಿದ್ದವು, ಚರ್ಪಿಂಗ್, ಮೇಕಿಂಗ್ ಸೌಂಡ್. ಸೊ ಆಯ್ಕೆ ಮೀನ್ಸ್ ಫ್ರಮ್ ವೇರ್ ಇಟ್ ವಾಸ್ ಟೇಕನ್. ಈ ವಾಕ್ಯವನ್ನು R.V. ಭಂಡಾರಿಯವರು ಬರೆದಿರುವ ಹದ್ದುಗಳು ಎಂಬ ಕವನ ಸಂಕಲನದಿಂದ ಆಯ್ದ ಹಾರಿದ ಹಕ್ಕಿಗಳು ಎಂಬ ಪದ್ಯದಿಂದ ಆರಿಸಿಕೊಳ್ಳಲಾಗಿದೆ. ಸೊ ಹಿಯರ್ ದೇ ಟೆಲ್ಲಿಂಗ್ ಫ್ರಮ್ ವೇರ್ ಇಟ್ ವಾಸ್ ಟೇಕನ್. ಸೊ ಈ ವಾಕ್ಯವನ್ನು, ದಿಸ್ ಸೆಂಟೆನ್ಸ್, R.V. ಭಂಡಾರಿಯವರು, ಸೊ ಹಿ ಈಸ್ ಅ ಪೋಯೆಟ್, ಬರೆದಿರುವ ಹದ್ದುಗಳು
ಎಂಬ ಕವನ ಸಂಕಲನದಿಂದ. So this poet has written a collection of poems, that is Kavana Sankalana means collection of poems, and that book is called as Haddugalu. From this collection Harida Hakkigalu was selected, okay, which is you all are studying right now. ಸೊ ಹಾರಿದ ಹಕ್ಕಿಗಳು ಎಂಬ ಪದ್ಯದಿಂದ ಆರಿಸಿಕೊಳ್ಳಲಾಗಿದೆ. ಸೊ ದ ಸೆಂಟೆನ್ಸ್ ಈಸ್ ಪಿಕ್ಡ್ ಅಪ್ ಫ್ರಮ್ ಹಾರಿದ ಹಕ್ಕಿಗಳು ಎಂಬ ಪದ್ಯದಿಂದ, ಫ್ರಮ್ ದಿಸ್ ಪೋಯಮ್. ಸೊ ದಿಸ್ ಮಚ್ ಇಸ್ ಡಿಫಿಕಲ್ಟ್ ಮೀನ್ಸ್ ಅಟ್ ಲೀಸ್ಟ್ ರೈಟ್ ಡೌನ್ ದ್ಯಾಟ್ ಇಟ್ ಈಸ್ ಸೆಲೆಕ್ಟೆಡ್ ಫ್ರಮ್ ಹಾರಿದ ಹಕ್ಕಿಗಳು ಎಂಬ ಪದ್ಯದಿಂದ ಆರಿಸಿಕೊಳ್ಳಲಾಗಿದೆ. ದಿಸ್ ಮಚ್ ಅಟ್ ಲೀಸ್ಟ್ ಯು ಹ್ಯಾವ್ ಟು ರೈಟ್ ಡೌನ್. ಹೂ ಟೋಲ್ಡ್ ದಿಸ್? ಈ ಮಾತನ್ನು ಕವಿ ಹೇಳುತ್ತಾರೆ. ಸೊ ಈ ಮಾತನ್ನು, ಸೊ ದ ಸೆಂಟೆನ್ಸ್ ವಾಸ್ ಟೋಲ್ಡ್ ಬೈ ದಿ ಪೋಯೆಟ್. ಕವಿ ಹೇಳುತ್ತಾರೆ. ನಾವು ಸಂದರ್ಭ, ಯು ಹ್ಯಾವ್ ಟು ಟೆಲ್ ಇನ್ ವಿಚ್ ಸಿಚುವೇಶನ್ ದ ಪೋಯೆಟ್ ಸೇಸ್ ದಿಸ್ ಸೆಂಟೆನ್ಸ್. ಸೊ ಅವಕಾಶವಿರುವ ಕಡೆ ದುಡಿಯುವ ಜನರು ಸಂತೋಷದಿಂದ ದುಡಿಯುತ್ತಾರೆ ಎಂಬುದನ್ನು ಕವಿ ಹೂಗಿಡಗಳಿಂದ ತುಂಬಿದ ಉದ್ಯಾನದಲ್ಲಿ ಬಣ್ಣ ಬಣ್ಣದ ಹಕ್ಕಿಗಳು ಉಳಿಯುತ್ತಿದ್ದವು ಎನ್ನುತ್ತಾರೆ. ಸೊ ಹಿಯರ್ ದ ಪೋಯೆಟ್ ಇಸ್ ಟೆಲಿಂಗ್ that ಅವಕಾಶವಿರುವ ಕಡೆ, wherever the opportunities are there, ಅವಕಾಶ means opportunities, ದುಡಿಯುವ ಜನರು, people who are working happily they will work, ಸಂತೋಷದಿಂದ ದುಡಿಯುತ್ತಾರೆ ಎಂಬುದನ್ನು ಕವಿ. ಸೊ ಟು ಟೆಲ್ ದಿಸ್ ದ ಪೋಯೆಟ್ is using the garden, plants and the birds as an example. ಸೊ ಎಂಬುದನ್ನು ಕವಿ ಹೂಗಿಡಗಳಿಂದ ತುಂಬಿದ ಉದ್ಯಾನದಲ್ಲಿ, ಸೊ ಹೂಗಿಡಗಳು ದಟ್ ಈಸ್ ಫ್ಲವರ್ಸ್, ಫ್ಲವರಿಂಗ್ ಪ್ಲಾಂಟ್ಸ್ ವಿಚ್ ಇಸ್ ಫಿಲ್ಡ್ ಇನ್ ದ ಗಾರ್ಡನ್, ಬಣ್ಣ ಬಣ್ಣದ ಹಕ್ಕಿಗಳು ಕಲರ್ಫುಲ್ ಬರ್ಡ್ಸ್ ವೇರ್ ಚರ್ಪಿಂಗ್ ಎನ್ನುತ್ತಾರೆ. ಸೆಕೆಂಡ್, ಗುರಿಯಿಟ್ಟು ಹೊಡೆದು ಮಾಂಸ ತಪಸ್ಸಿಗೆ ಕುಳಿತೀರಿ. ಸೊ ಆಯ್ಕೆ, ಅಗೇನ್ ಆಯ್ಕೆ, ಯು ಹ್ಯಾವ್ ಟು ರೈಟ್ ಡೌನ್ ಈ ವಾಕ್ಯವನ್ನು ಆರ್ ವಿ ಭಂಡಾರಿ ಅವರು. ಸೊ ಟಿಲ್ ದ ಎಂಡ್ ಯು ಹ್ಯಾವ್ ಟು ರೈಟ್ ಡೌನ್. ದೆನ್ ಯಾರು ಹೇಳಿದರು ಈ ಮಾತನ್ನು? ಕವಿ ಹೇಳುತ್ತಾರೆ. ಸಂದರ್ಭ, ಸಂದರ್ಭ ಇಸ್ ಸಂತೋಷದಿಂದ ದುಡಿಯುವ ಜನರಿಗೆ ತೊಂದರೆ ಕೊಡುವುದನ್ನು ಗುರಿಯಿಟ್ಟು ಹೊಡೆದು ಮಾಂಸ ತಪಸ್ಸಿಗೆ ಕುಳಿತೀರಿ ಎಂದು ಹೇಳುತ್ತಾರೆ. ಸೊ ಹಿಯರ್ to say that the people are ಸಂತೋಷದಿಂದ ದುಡಿಯುವ, happily people who are working, ತೊಂದರೆ ಕೊಡುವುದನ್ನು means the system is troubling them. To say this, the poet is using the words like ಗುರಿಯಿಟ್ಟು ಹೊಡೆದು ಮಾಂಸ ತಪಸ್ಸಿಗೆ ಕುಳಿತೀರಿ ಎಂದು ಹೇಳುತ್ತಾರೆ. ಥರ್ಡ್, ಸಮಯ ಬಂದರೆ ತಿರುಗಿ ಬೀಳುತ್ತವೆ. ಸೊ ಅಗೇನ್ ಆಯ್ಕೆ, you have to write the same thing from where it is taken, and here also ಈ ಮಾತನ್ನು ಕವಿ ಹೇಳುತ್ತಾರೆ. The poet is telling. Now we come to the ಸಂದರ್ಭ. ಸೊ ಸಂದರ್ಭ, ದುಡಿಯುವ ವರ್ಗ ತೊಂದರೆಗೆ ಒಳಗಾದರೆ, that is the working class when they are in trouble, ಸುಖದ ನೆಲೆಯನ್ನು ಹುಡುಕಿ ಬೇರೆ ಕಡೆಗೆ ಹೋಗುತ್ತದೆಯೇ ವಿನಃ ತಿರುಗಿ ಬರುವುದಿಲ್ಲ. So these people, when they are in trouble, they will search for a new place where they can work peacefully. So ಸುಖದ ನೆಲೆ ಹುಡುಕಿ ಬೇರೆ ಕಡೆ, to some other place ಹೋಗುತ್ತದೆ ವಿನಃ ತಿರುಗಿ ಬರುವುದಿಲ್ಲ. They will not come back, but they will go searching a new place and they will settle there only. They will not come back to the place where they suffered. ಸಮಯ ಬಂದರೆ, if the time comes, ಬಂಡಾಯ ಹೇಳುತ್ತಾರೆ. ಸೊ ಬಂಡಾಯ ಮೀನ್ಸ್ ಲೈಕ್ ಡೂಯಿಂಗ್ ಸ್ಟ್ರೈಕ್ ಆ್ಯಂಡ್ ಗೋಯಿಂಗ್ ಅಗೇನ್ಸ್ಟ್ ದ ಸಿಸ್ಟಮ್ ಎಂಬುದನ್ನು, ತೊಂದರೆಗೆ ಒಳಗಾದ ಹಕ್ಕಿಗಳು ಬೇರೆ ಕಡೆಗೆ ಹಾರಿ ಹೋಗುತ್ತವೆ. ಸೊ ಲೈಕ್ ದಿಸ್, ಟು ಟೆಲ್ ದಿಸ್ ಮೆಸೇಜ್ ದ ಪೋಯೆಟ್ ಇಸ್ ಅಗೇನ್ ಯೂಸಿಂಗ್ ದ ಎಕ್ಸಾಂಪಲ್ಸ್ ಲೈಕ್ indirectly he is telling using the garden, birds and all that. ಸೊ ಎಂಬುದನ್ನು ತೊಂದರೆಗೆ ಒಳಗಾದ ಹಕ್ಕಿಗಳು. ಸೊ ಇನ್ ದ ಪೋಯಮ್ ದ ಪೋಯೆಟ್ ಇಸ್ ಟೆಲಿಂಗ್ ದಟ್ ದ ಬರ್ಡ್ಸ್ ಆರ್ ಇನ್ ಟ್ರಬಲ್ ಓವರ್ ಹಿಯರ್. ಸೊ ವಾಟ್ ದೇ ಡೂ? ಬೇರೆ ಕಡೆಗೆ ಹಾರಿ ಹೋಗುತ್ತವೆ. ದ ಬರ್ಡ್ಸ್ ವಿಲ್ ಫ್ಲೈ ಅವೇ ಟು ಅ ಡಿಫ್ರೆಂಟ್ ಪ್ಲೇಸ್. ಮತ್ತೆ ಹಿಂದಿರುಗುವುದಿಲ್ಲ. ದೇ ವಿಲ್ ನಾಟ್ ಕಮ್ ಬ್ಯಾಕ್. ಸಮಯ ಬಂದರೆ ತಿರುಗಿ ಬೀಳುತ್ತವೆ ಎಂದು ಹೇಳುತ್ತಾರೆ. ಸೊ ಇಫ್ ದ ಟೈಮ್ ಕಮ್ಸ್ ದೇ ವಿಲ್ ಗೋ ಅಗೇನ್ಸ್ಟ್ ದ ಸಿಸ್ಟಮ್ ಮೀನ್ಸ್ ದೇ ಆರ್ ಪೋಯೆಟ್ ಇಸ್ ಟೆಲಿಂಗ್.
ಕೆಳಗಿನ ಪದ್ಯಗಳಿಗೆ ತತ್ಸಮ ತದ್ಭವ ರೂಪಗಳನ್ನು ಬರೆಯಿರಿ. ಸೊ ತತ್ಸಮ ತದ್ಭವ. ತತ್ಸಮ ಮೀನ್ಸ್ it's a Sanskrit word without any changes in that, and tadbhava is the same Sanskrit word is slightly changed. So tatsama tadbhava, sthana, tana, banna, varna, hakki, pakki, tapassu, tavassu. ಕೆಳಗಿನ ಪದಗಳ ಅರ್ಥ ವ್ಯತ್ಯಾಸ ತಿಳಿಯಿರಿ. So here words are given, two words are given. So what you should do is, they have told artha vyatyasa. Artha means meaning. Vyatyasa means difference in the meanings. You have to tell, like gida, gidaga. So this means something else, and gidaga means something else. So you have to tell what is the meaning of gida and what is the meaning of gidaga. Gida means sasya, means a plant. Gidaga means pakshi, it is a type of bird. Ale, tere means a wave. Ale, kabbannu ಆಡಿಸುವುದು. So kabbu means sugar cane. Hakki, pakshi, again a bird. Akki, ಧಾನ್ಯದ ರೂಪ, ಇಟ್ಸ್ ಅ ಫಾರ್ಮ್ ಆಫ್ ಅ ಗ್ರೇನ್. ಅಕ್ಕಿ ಮೀನ್ಸ್ ಇಟ್ಸ್ ರೈಸ್. ಉಳಿ, ಹಾಡು ಮೀನ್ಸ್ ಸಿಂಗ್. ಹುಲಿ ಮೀನ್ಸ್ ಪ್ರಾಣಿ, ಇಟ್ ಈಸ್ ಅ ಆನಿಮಲ್, ಮೀನ್ಸ್ ಅ ಟೈಗರ್ ಹಿಯರ್. ಹುಡುಕಿ, ಅರಸು ಮೀನ್ಸ್ ಸರ್ಚ್. ಹುಡುಗಿ ಮೀನ್ಸ್ ಬಾಲಕಿ, ಅ ಸ್ಮಾಲ್ ಗರ್ಲ್. ಹೂವು, ಕುಸುಮ means a flower. ಹಾವು, ಉರಗ means a snake. ಈ ಕೆಳಗಿನ ಪದಗಳ ಕಾಗುಣಿತ ದೋಷಗಳನ್ನು ಸರಿಪಡಿಸಿ ಬರೆಯಿರಿ. So here padas are given, means the words. There are mistakes in this words. Dosha. There is mistakes in this words. You have to correct the mistakes and write. Uddana. There is a mistake here. It is ಉದ್ಯಾನ. ಗುರಿ ಹಿಟ್ಟು, ಗುರಿ ಇಟ್ಟು. ಇಟ್ಸ್ ನಾಟ್ ಹಿ ಹಿಯರ್, ಇಟ್ ಈಸ್ ಇ. ಗುರಿ ಇಟ್ಟು. ಅಕ್ಕಿ ಹುಳಿಯುತ್ತಿದ್ದವು. ಕರೆಕ್ಟ್ ಫಾರ್ಮ್ ಇಸ್ ಹಕ್ಕಿ ಉಳಿಯುತ್ತಿದ್ದವು. ಸೊ ಹಿಯರ್ ಇಟ್ ಇಸ್ ನಾಟ್ ಅಕ್ಕಿ, ಇಟ್ ಈಸ್ ಹಕ್ಕಿ. ಹಾವು ಹಣ್ಣು, ಇಟ್ ಈಸ್ ಹೂವು ಹಣ್ಣು. ಸೊ ಇಟ್ ಈಸ್ ನಾಟ್ ಹಾವು, ಇಟ್ ಈಸ್ ಹೂವು. ಇಟ್ ಈಸ್ ನಾಟ್ ಹಣ್ಣು, ಇಟ್ ಈಸ್ ಹಣ್ಣು. ಥ್ಯಾಂಕ್ ಯು.